ಇದು ಮೆಟ್ರೋ ಪ್ರಯಾಣಿಕರು ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂದ್ರೆ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣವನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ವಿದ್ಯುತ್ ವ್ಯತ್ಯಯದ ಹಿನ್ನೆಲೆ ಬಿಎಂಆರ್ಸಿಎಲ್ ಈ ಒಂದು ಮಹತ್ವದ ನಿರ್ಧಾರವನ್ನ ಮಾಡಿರುವಂತದ್ದು. ಮೆಟ್ರೋ ಪ್ರಯಾಣಿಕರೇ ಗಮನಿಸಿ, ಈ ಮಾಹಿತಿ ನಿಮಗಾಗಿ. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ವಿದ್ಯುತ್ ವ್ಯತ್ಯಯದ ಹಿನ್ನೆಲೆ ಬಿಎಂಆರ್ಸಿಎಲ್ ಈ ಒಂದು ಮಹತ್ವದ ನಿರ್ಧಾರವನ್ನ ತಗೊಂಡಿದೆ. 4 ಗಂಟೆ ಕಾಲ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಈ ಕಾರಣದಿಂದಾಗಿ ಇವತ್ತು ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೆ ಸ್ಥಗಿತವಾಗಿರುತ್ತೆ ಮೆಟ್ರೋ ಪ್ರಯಾಣಿಕರು. ಅದರಲ್ಲೂ ಕಬ್ಬನ್ ಪಾರ್ಕ್ ಮೆಟ್ರೋ ಮಾರ್ಗದಲ್ಲಿ ಚಲಿಸುವಂತವರು ಪ್ರತಿದಿನ ಗಮನಿಸಬೇಕಾಗುತ್ತೆ. ವಿದ್ಯುತ್ ವ್ಯತ್ಯಯ ಆಗಿರುವಂತಹ ಕಾರಣಕ್ಕೆ 4 ಗಂಟೆ ಕಾಲ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಇವತ್ತು ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಕೂಡ ಸ್ಥಗಿತವಾಗಿದೆ. ಇವತ್ತು ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ 4 ಗಂಟೆಗಳ ಕಾಲ ವ್ಯತ್ಯಯ ಉಂಟಾಗುತ್ತೆ. ಬಿಎಂಆರ್ಸಿಎಲ್ ಈ ಒಂದು ಮಹತ್ವದ ನಿರ್ಧಾರವನ್ನ ತಗೊಂಡಿರುವಂತದ್ದು. ಪ್ರಕಟಣೆಯನ್ನ ಕೂಡ ಬಿಎಂಆರ್ಸಿಎಲ್ ಈ ಒಂದು ವಿಚಾರದಲ್ಲಿ ಮಾಡಿದೆ. ಇವತ್ತು ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಕೂಡ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ ಕಬ್ಬನ್ ಪಾರ್ಕ್ ಮಾರ್ಗದಲ್ಲಿ. ಈಗ ಕತ್ತಲಲ್ಲಿ ಮುಳುಗಿರುವಂತದ್ದು ಭೂಗತ ನಿಲ್ದಾಣ. ಸುರಕ್ಷತೆಯ ದೃಷ್ಟಿಯಿಂದ ನಿಲ್ದಾಣವನ್ನ ಕ್ಲೋಸ್ ಮಾಡಲಾಗಿದೆ. ಕಬ್ಬನ್ ಪಾರ್ಕ್ ಸ್ಟೇಷನ್ ನಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲ. ಆ ಒಂದು ಕಾರಣಕ್ಕೆ ಪ್ರಯಾಣಿಕರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ತಾಂತ್ರಿಕ ದೋಷವನ್ನ ಸರಿಪಡಿಸೋದಕ್ಕೆ ಹರಸಾಹಸವನ್ನ ಪಡಲಾಗ್ತಾ ಇದೆ. ಇನ್ನು ಕಂಟ್ರೋಲ್ ಸರ್ಕ್ಯೂಟ್ ನಲ್ಲಿ ದೋಷ ಉಂಟಾಗಿದೆ. ಮೆಟ್ರೋ ತಾಂತ್ರಿಕ ತಂಡದಿಂದ ಯಶಸ್ವಿ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇನ್ನು ದೋಷವನ್ನ ಸರಿಪಡಿಸಿ ಬೆಳಗ್ಗೆ 11 ಗಂಟೆಗೆ ವಿದ್ಯುತ್ ಪೂರೈಕೆ ಪುನರಾರಂಭ ಆಗುತ್ತೆ. ಅಲ್ಲಿವರೆಗೂ ಕೂಡ ಪ್ರಯಾಣಿಕರು 7 ಗಂಟೆಯಿಂದ 11 ಗಂಟೆವರೆಗೂ ಬೇರೆ ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗುತ್ತೆ. ಇನ್ನು ಪ್ರಯಾಣಿಕರ ಪರದಾಟಕ್ಕೆ ಕ್ಷಮೆ ಕೋರಿದೆ ಬಿಎಂಆರ್ಸಿಎಲ್. ಸಾಮಾಜಿಕ ಜಾಲತಾಣದ ಮೂಲಕ ಮುನ್ನೆಚ್ಚರಿಕೆಯನ್ನ ಕೂಡ ಮೆಟ್ರೋ ಮಂಡಳಿ ನೀಡಿರುವಂತದ್ದು. ಅಲ್ಲಿ ಕತ್ತಲೆ ಆವರಿಸಿಕೊಂಡಿರುತ್ತೆ. ಪ್ರಯಾಣಿಕರು ಓಡಾಡೋದಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ 7 ಗಂಟೆಯಿಂದ 4 ಗಂಟೆ ಅಂದ್ರೆ 4 ಅವರು 11 ಗಂಟೆವರೆಗೂ ಕೂಡ ಸರಿಪಡಿಸ್ತಾ ಇರ್ತಾರೆ. ಅದಕ್ಕೇನೆ 11 ಗಂಟೆ ನಂತರದಲ್ಲಿ ತಮ್ಮ ಏನು ನಿರ್ಧಾರಗಳನ್ನು ತಗೋಬಹುದು.